ಗಣಕರಂಗ ಧಾರವಾಡ ಸಂಸ್ಥೆಯವರು ಕೊರೆಗಾಂವ್ ವಿಜಯೋತ್ಸವದ ಪ್ರಯುಕ್ತ ಆಯೋಜಿಸಿರುವಂತಹ ಕೊರೆಗಾಂವ್ ವಿಜಯಸ್ತಂಭ ವಿಷಯದ ಕುರಿತು ಚಿತ್ರಕವನ ಸ್ಪರ್ಧೆಗೆ ನಾನು ಭಾಗವಹಿಸುತ್ತಿದ್ದೇನೆ. ಅವಕಾಶವನ್ನು ಮಾಡಿಕೊಟ್ಟ ಸಂಸ್ಥೆಯ ಮುಖ್ಯಸ್ಥರಾದ ಸಿದ್ದರಾಮ ಹಿಪ್ಪರಗಿ ಅವರಿಗೂ ಹಾಗೂ ಸ್ಪರ್ಧೆಯ ಆಯೋಜಕರಾದ ಗಣಪತಿ ಗೋ ಚಲವಾದಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ನನ್ನ ಹೆಸರು ರವಿಕುಮಾರ್ ಜಾಧವ್ ಅಂತ, PhD ಸಂಶೋಧನಾ ವಿದ್ಯಾರ್ಥಿ, ಕನ್ನಡ ಭಾಷಾ ಅಧ್ಯಯನ ವಿಭಾಗ, ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಲ್ಲಿ PhDಯನ್ನು ಮಾಡುತ್ತಿದ್ದೇನೆ. ನನ್ನ ಕವಿತೆಯ ಶೀರ್ಷಿಕೆ ಈ ಭೂಮಿಯಿಂದ ಆಕಾಶದವರೆಗೆ. ಈ ಭೂಮಿಯಿಂದ ಆ ನೀಲಿ ಆಕಾಶದವರೆಗೆ ಹಬ್ಬಿರುವ ವಿಜಯ ಸ್ತಂಭ, ರಕ್ತಸಿಕ್ತಗೊಂಡ ಗಾಯಗಳನ್ನು ಕೆತ್ತಿಸಿರುವ ಶೌರ್ಯದ ಗೆಲುವ ಸ್ತಂಭ, ಶೋಷಿತರ ವಿಜಯ ರೂಪಕ ಮಹರ್ ಜನಾಂಗದ ಕಥನವದು, ಜಾತಿ ಧರ್ಮದ ಜಾಡನ್ನ ವಿರೋಧಿಸಿ ನಿಂತ ದಲಿತರ ಸಂಕಥನವದು. ಆ ಅಡಿಯಿಂದ ಈ ಮುಡಿವರೆಗಿನ ಆಕರ್ಷಕ ಬೆಳಕಿನ ಸೆಳೆತವು ಅಸ್ಪೃಶ್ಯತೆಯನ್ನು ಸೆಟೆದು ನಿಂತ ಜೀವಂತ ಅಸ್ಮಿತೆಯನ್ನು ನೆನಪಿಸುತ್ತಲಿದೆ. ತಿಳಿಯಾದ ನೀಲಿ ಬಾನುವಿನ ಸ್ವಚ್ಛಂದವಾದ ಕತ್ತಲು ಬೆಳಕಿನ ಹೊಳಪು ಅಶೋಕ ಚಕ್ರದಿಂದ ಮನಸೂರೆಗೊಳಿಸಿ ಮನಸೆಳೆದು ಕಂಗೊಳಿಸುತ್ತಲಿದೆ. ಕೆಂಪು, ಬಿಳಿ, ಹಳದಿ ಬಣ್ಣದ ಕ್ಯಾನ್ವಾಸ್ ತಂತಿರುವ ಚೌಕಾಕಾರದ ಗಾತ್ರವು 205ನೇ ಮಹರ್ ರೆಜಿಮೆಂಟ್ ಅನ್ನು ಕೆತ್ತಲಾಗಿರುವ ಪ್ರೇಮ ತತ್ವವನ್ನು ನೆನಪಿಸುತ್ತದೆ. ಹಳದಿ, ಕೆಂಪು ಬಣ್ಣಗಳಿಂದ ಆವರಿಸಲ್ಪಟ್ಟ ಅಲಂಕಾರಿಕ ಮನಮೋಹಕ ತೋರಣವು ವಿಜಯ ಸ್ತಂಭವನ್ನು ಪ್ರತಿನಿಧಿಸುವ ಧೈರ್ಯದ ಚಿಹ್ನೆಯನ್ನು ದಿನಾಲು ಧ್ಯಾನಿಸುತ್ತದೆ. ಹಸಿರು ಗಿಡಗಳ ನಡುವೆ ಜನಸಾಗರದ ಸುಂದರ ಸುಮಧುರವಾದ ಚೆಲುವು, ಸುತ್ತಮುತ್ತಲೂ ಬೇಲಿಯಿಂದ ಆವರಿಸಲ್ಪಟ್ಟ ಚೌಕಾಕಾರದ ವೃತ್ತದ ಒಲವು, ಮಧ್ಯದಿ ಪ್ರಾಣ ಪಣಕ್ಕಿಟ್ಟು ಹೋರಾಡಿ ವೀರಾವೇಶದಿಂದ ಮಡಿದವರ ಚಿತ್ರಗಳು, ಎಲ್ಲ ಕಾಲಕ್ಕೂ ಮಾದರಿಯಾಗುವ ಮಹರ್ ಜಾತಿಯ ಮಾನವೀಯ ಮೌಲ್ಯಗಳು, ಚೌಕಾಕಾರದ ಆಕಾಶದೆತ್ತರದ ಕಂಬ ರಾಷ್ಟ್ರೀಯತೆಯನ್ನು ಎತ್ತರಿಸುವ ಕದನವದು, ಹುತಾತ್ಮಗೊಂಡ ವೀರಾದಿ ವೀರ ಸೈನಿಕರ ಹೆಸರುಗಳ ಕೆತ್ತನೆಯ ಕುರುಹುಗಳು, ಭೀಮಾ ತೀರದಲ್ಲಿ ಶೋಷಣೆಯ ವಿರುದ್ಧ ಗೆಲುವಿನ ಘೋಷಣೆಯ ಗುರುತುಗಳು, ಆ ಭೂಮಿಯಿಂದ ಈ ನೀಲಿ ಆಕಾಶದವರೆಗೆ ಹರಡಿಕೊಂಡು ಮನವನ್ನು ಸೆಳೆಯುತ್ತಲಿದೆ. ಆ ಭೂಮಿಯಿಂದ ಈ ನೀಲಿ ಆಕಾಶದವರೆಗೆ ಹರಡಿಕೊಂಡು ಮನವನ್ನು ಸೆಳೆಯುತ್ತಲಿದೆ. ನಮಸ್ಕಾರ.